ನಾಗರಿಕ ಸೌಲಭ್ಯಗಳು ಹೆಚ್ಚುತ್ತಿರುವ ಈ ದಿನಮಾನಗಳಲ್ಲಿ ಮಾನವೀಯ ಮೌಲ್ಯಗಳು ಕುಸಿಯುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ. ಹೀಗಾಗಿ ನೈತಿಕ ಅಧಪತನದ ಹಾದಿಯಲ್ಲಿ ಸಾಗುತ್ತಿರುವ ಸಮಾಜಕ್ಕೆ ಪುನರುಜ್ಜೀವನ ನೀಡುವ ಉದ್ದೇಶದಿಂದ ಬಸವ ಸಂಸ್ಕೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಅಭಿಯಾನದ ಸ್ವಾಗತ ಸಮಿತಿಯ ಅಧ್ಯಕ್ಷ ಬಿಎನ್ ಚಿದಾನಂದ್ ತಿಳಿಸಿದ್ದಾರೆ. ಅಭಿಯಾನವು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಸಂಚರಿಸಲಿದ್ದು ಸೆಪ್ಟೆಂಬರ್ 20, 2025ರಂದು ಚಿಕ್ಕಮಗಳೂರಿಗೆ ಆಗಮಿಸಲಿದೆ. ಅಭಿಯಾನದ ಅಂಗವಾಗಿ ಹಲವಾರು ಪ್ರಮುಖ ಮಠಗಳ ಜಗದ್ಗುರುಗಳು, ಮಹಾಸ್ವಾಮಿಗಳು, ಪ್ರಜ್ಞಾವಂತ ಚಿಂತಕರು, ಅನುಭವಿಗಳು ಹಾಗೂ ಕಲಾವಿದರು ಚಿಕ್ಕಮಗಳೂರಿಗೆ ಆಗಮಿಸಲಿದ್ದಾರೆ. ಜಿಲ್ಲೆಯ ಸಮಸ್ತ ಶರಣ ಬಂಧುಗಳು ಹಾಗೂ ನಾಗರಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಬಿಎನ್ ಚಿದಾನಂದ್ ಮನವಿ ಮಾಡಿದ್ದಾರೆ. ಇದೇ ತಿಂಗಳು ಕರ್ನಾಟಕ ರಾಜ್ಯಾದ್ಯಂತ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿ 30ನೇ ತಾರೀಕು ತನಕ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿ ದಿವಸ ಒಂದೊಂದು ಜಿಲ್ಲೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾಡಿನ ಎಲ್ಲ ಮಠಾಧೀಶರು, ಜಗದ್ಗುರುಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಪ್ರಯುಕ್ತ ಇದೇ ತಿಂಗಳು 20ನೇ ತಾರೀಕು ಶನಿವಾರ ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ವಿವರ ಬೆಳಗ್ಗೆ 11 ಗಂಟೆಗೆ ಬಸವಣ್ಣನವರ ರಥ ನಮ್ಮ ಜಿಲ್ಲೆಗೆ ಆಗಮಿಸ್ತಾ ಇದೆ. ಆನಂತರ ನಾಡಿನ ಎಲ್ಲ ಜಗದ್ಗುರುಗಳು 11 ಗಂಟೆಗೆ ಒಂದು ವಿದ್ಯಾರ್ಥಿಗಳ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅದಾದ ನಂತರ ಸಂಜೆ 4 ಗಂಟೆಗೆ ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆ ತಾಲೂಕು ಆವರಣದಲ್ಲಿ ನಮ್ಮ ಎಲ್ಲ ಶರಣೆಯರು ಸೇರಿ ನಾವು ಪ್ರಯತ್ನ ಮಾಡಿರೋ ಪ್ರಕಾರ ಒಂದು 4 ರಿಂದ 5 ಸಾವಿರ ಜನ ನಮ್ಮ ಶರಣೆಯರು ಎಲ್ಲ ಒಟ್ಟಾಗಿ ಸೇರಿ MG ರಸ್ತೆ ಮೂಲಕ ಕುವೆಂಪು ಕಲಾಮಂದಿರದವರೆಗೆ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಆ ಪಾದಯಾತ್ರೆಯಲ್ಲಿ ವಿವಿಧ ಕಲಾ ತಂಡಗಳು, ಬಸವಣ್ಣರ ಟ್ಯಾಬ್ಲೋಗಳು, ಭಾವಚಿತ್ರಗಳೊಂದಿಗೆ ವಿಶೇಷವಾಗಿ ಆ ಮೆರವಣಿಗೆಯಲ್ಲಿ ನಮ್ಮ ಎಲ್ಲ ಶರಣೆಯರು ಇಳಕಲ್ ಸೀರೆಯನ್ನು ಒಂದು ಡ್ರೆಸ್ ಕೋಡ್ ಅಂತ ಮಾಡಿ ಇಳಕಲ್ ಸೀರೆಯನ್ನು ಧರಿಸಿ, ಅದೇ ರೀತಿ ಶರಣರು ಕೂಡ ಪುರುಷರು ಕೂಡ ವಿಶೇಷವಾಗಿ ಪಂಚೆ ಮತ್ತು ಬಿಳಿ ವಸ್ತ್ರವನ್ನು ಧರಿಸಿ ಒಂದು ವಿಶೇಷವಾಗಿ ಒಂದು ಪಾದಯಾತ್ರೆ ಮಾಡಬೇಕು ಅಂತ ಎಲ್ಲ ನಮ್ಮ ಕಮಿಟಿಯವ್ರ ತೀರ್ಮಾನದಂತೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ.